ಬಾ. ಅದ್ಭುತ. ಬಾ. ಶಬಾಷ್. ಬಾ 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 ಬಾ. ಅದ್ಭುತ, ಅಮೋಘ. ಧನ್ಯವಾದ ಪ್ರಭು. ಇದು ನಿನ್ನ ಪ್ರತಿಭೆಗೆ ಇಷ್ಟು ಚೆನ್ನಾಗಿ ನಿನ್ನಿಂದ ಹೇಗೆ ಸಾಧ್ಯ? ಆಕೆ ಅಂದವನ್ನ ನನ್ನ ಮನಸ್ಸಿನಲ್ಲೇ ಅನುಭವಿಸಿದೆ, ಅದರಿಂದ ಸಾಧ್ಯವಾಯಿತು ಪ್ರಭು. ನಾಗವಲ್ಲಿನ ಮನಸಾರ ಅನುಭವಿಸಿದ್ದಕ್ಕೆ ನನ್ನ ಬಿಟ್ಟು ನಾಗವಲ್ಲಿನ ಬೇರೆ ಯಾರು? ಹೌದಾ? ನಿಮ್ಮನ್ನ ಇಷ್ಟೊಂದು ಪ್ರೀತಿಸೋ ಪ್ರಭುಲ ಎದುರುಗ ನೀವು ಯಾಕೆ ಹಾಗೆ ద్వేషంతో నాట్య ಮಾಡಿದ್ರಿ? నిమకు అవరు ఇష్టం లేదా? వాణ్ణి చూస్తేనే నాకు అసహ్యం. నేనిక్కడికి వాణ్ణి ప్రేమించడానికి రాలేదు, చంపడానికి వచ్చాను. నా రామనాథుని చంపిన వాడి చావు నా చేతుల మీదగానే జరగాలి. వాణ్ణి కాల్చి బూడిద చేసి నా పగ తీర్చుకోకపోతే నా పేరు నాగవల్లే కాదు. నేను చావలేదు, చచ్చినట్టు నటించాను. నువ్విక్కడికి ఎలా వచ్చావు? ఎవరు చూడలేదా? లేదు. నువ్వు ప్రాణాలతో తిరిగి ఇక్కడికి వచ్చావంటే నీ ప్రేమ ఎంత గొప్పదో రుజువయింది. నువ్వు బ్రతికున్నావని వాడికి తెలియనికూడదు. తెలిసిన మరుక్షణమే వాడు నిన్ను చంపేస్తాడు. దీన్ని అమ్మేసి ఎక్కడైనా ఒక నివాసం ఏర్పరచుకో. వాడికి తెలియకుండా మనం కలుసుకుందాం. తీసుకెళ్ళు. వాడు వచ్చేస్తున్నాడు. త్వరగా ఇక్కడి నుంచి వెళ్ళిపో, వెళ్ళిపో. ನಿನ್ನ ಚಿತ್ರ ನೋಡಿ ಬಹಳ ಸಂತೋಷಪಟ್ಟೆ. ನೀನಿಲ್ಲಿರುವಾಗ ನಿರ್ಜೀವವಾದ ಆ ಚಿತ್ರನ ಯಾಕೆ ನೋಡ್ಲಿ? ಅದಕ್ಕೆ ನಿನ್ನೆ ನೋಡೋಣ ಅಂತ ಬಂದೆ. ಹೆದರಬೇಡ. ನೀನಾಗೆ ಯಾವತ್ತು ನನ್ನ ಬಯಸಿ ಬರ್ತೀಯೋ ಅಲ್ಲಿವರೆಗೂ ನಾನಿನ್ನ ಮುಟ್ಟೋದಿಲ್ಲ. ನೀನು ಇಲ್ಲಿಗೆ ಬಂದಾಗ ಇದ್ದ ಭೀತಿ ಈಗ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಒಂದು ತರ ಪ್ರೀತಿ, ಸಂತೋಷ ಕಾಣಿಸ್ತಾ ಇದೆ. ಅಮ್ಮ, ಪ್ರಭುಗಳು ಈ ಚಿತ್ರವನ್ನು ಇಲ್ಲಿಡಲು ಹೇಳಿದ್ದಾರೆ. ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಬರೋದು 2 ದಿವಸ ಆಗುತ್ತೆ.
ನಾಗವಲ್ಲಿ. రా, మనమిద్దరం ఏకమైపోతాం. రా. నేను కన్నె పిల్లగా ఉన్నంత కాలం వాడు నన్ను ఆశపడుతూనే ఉంటాడు. ఒక్కసారి మనమిద్దరం ఏకమైపోతే వాడికి నా మీదున్న మోహం మాయమైపోతుంది. రా. ఎవరది? విజయ రాజేంద్ర బహదూర్. నువ్వా? వద్దు, అతనేమి చేయొద్దు. వద్దు వద్దు, నన్ను చూడవద్దు, వద్దు. ರಾತ್ರಿ ನಿನ್ನ ಮುಖದಲ್ಲಿದ್ದ ಸಂತೋಷ ನೋಡ್ದಾಗ್ಲೇನೆ ಅವನು ಜೀವಂತವಾಗಿ ಬಂದಿದ್ದಾನೆ ಅಂತ ತಿಳ್ಕೊಂಡೆ. ನಿಮ್ಮಿಬ್ರನ್ನು ಒಟ್ಟಿಗೆ ಹಿಡಿಬೇಕು ಅಂತಾನೆ ನಾನು ಹೊರಗಡೆ ಹೋಗೋ ನಾಟಕ ಆಡಿದ್ದೆ. ಎಷ್ಟು ಧೈರ್ಯ ಇದ್ರೆ ನನ್ನ ಅರಮನೆಗೆ ಕರ್ಕೊಂಡ್ಬಂದು ಅವನ ಜೊತೆ ಸಾಡ್ತೀಯ? ಎಣ್ಣೆ ಸುರಿರಿ, ಬೆಂಕಿ ತನ್ನಿ. కాల్చరా, కాల్చు. నువ్వు నన్ను కాల్చి బూడిద చేసినా నా పొగ తీర్చుకుంటాను. నా పొగ ಪ್ರಶ್ನೆ ಹಾಕಿ ನೋಡಲಾಗಿ ನಾಗವಲ್ಲಿ ಮರಣಿಸಿದ್ದಾಳೆಯೇ ಹೊರತು ಅವಳ ಆತ್ಮ ಈ ಅರಮನೆಯ ಸುತ್ತಲೂ ಸಂಚರಿಸುತ್ತಲೇ ಇದೆ. ಅವಳ ಮರಣ ದುರ್ಗಾಷ್ಟಮಿಯೆಂದೇ ಆಗಿರುವುದರಿಂದ ಮುಂಬರತಕ್ಕಂತ ದುರ್ಗಾಷ್ಟಮಿಯೆಂದೇ ಒಂದು ಹೋಮವನ್ನು ಮಾಡಿ ಅವಳ ಆತ್ಮವನ್ನು ಬಂಧಿಸಬೇಕು. ಈ ಅಷ್ಟ ದಿಗ್ಬಂಧನವೇ ಇದಕ್ಕೆ ಸೂಕ್ತ ಪರಿಹಾರ. ಬಂದಯ ಬಂದಯ ಆಗ್ನೇಯ ದಿಶಂ ಬಂದಯ ಬಂದ ದಕ್ಷಿಣ ದಿಶಂ ಬಂದಯ ಬಂದಯ ನೈಋತ್ಯ ದಿಶಂ ಬಂದಯ ಬಂದಯ. ತೆಗೆದುಕೊಳ್ಳಿ ನೋಡಿ, 100 ವರ್ಷಗಳಾಗಲಿ 200 ವರ್ಷಗಳಾಗಲಿ ಈ ಬಾಗಿಲನ್ನು ತೆಗೆಯಲೇಬಾರದು. ಉಲ್ಲಂಘಿಸಿ ತೆಗೆದುದೇ ಆದರೆ ಅವಳ ಸಮಸ್ಯೆ ಮತ್ತೆ ಉದ್ಭವಿಸುತ್ತದೆ.
ಹೇಳಿ ಪ್ರಭು. ನಾಗವಲ್ಲಿನ ಸುಟ್ಟು ಹಾಕಿದ್ರು ಅವಳನ್ನ ನನ್ನಿಂದ ಮರೆಯೋಕ್ಕಾಗ್ತಿಲ್ಲ. ಮಹಾಜನಗಳೇ, ಈ ವಿಜಯ ರಾಜೇಂದ್ರ ಬಹದ್ದೂರ್ ಸಿಂಹಾಸನದ ಆಸೆಯಿಂದ ತನ್ನ ಸಹೋದರನನ್ನೇ ಕೊಂದು ಹಾಕಿದ. ಮಣ್ಣಿನ ಆಸೆಯಿಂದ ಎಷ್ಟೋ ರಾಜರುಗಳನ್ನ ಸಂಹರಿಸಿದ. ಹೆಣ್ಣಿನ ಆಸೆಯಿಂದ ನಾಗವಲ್ಲಿಯನ್ನ ಸುಟ್ಟು ಕೊಂದು ಹಾಕಿದ್ದಲ್ಲದೆ ಈಗ ಕಾಮಾಂಧನಾಗಿ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನನಗೆ ಬೇಕು, ಈಗಲೇ ಬೇಕು, ಈ ಊರಿಂದಾನೇ ಬೇಕು. ಇವನು ಕೇಳ್ತಾ ಇರೋದು ಯಾರನ್ನ? ನಿಮ್ಮ ತಾಯಿ, ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ಮಕ್ಕಳು. ಈಗ ಅವನು ಕೇಳಿದ್ದನ್ನು ನಾವು ಕೊಡಲು ತಿರಸ್ಕರಿಸಿದರೆ ನಮ್ಮನ್ನು ಕೊಂದು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಕೈ ಇಡುತ್ತಾನೆ. ಆದ್ದರಿಂದ ಅವನನ್ನು ಜೀವಂತವಾಗಿ ಉಳಿಸಲೇಬಾರದು. ಯಾವಾಗ ನೀವು ನಮ್ಮೂರಿನ ಹೆಣ್ಮಕ್ಳನ್ನ ಹೊತ್ಕೊಂಡು ಬರಕ್ ಹೇಳಿದ್ರು ಆಗಲೇ ನಮ್ಮೂರಿನ ಜನ ನಿಮ್ಮ ಮೇಲೆ ತಿರುಗಿ ಬಿದ್ದಿದ್ದಾರೆ. ಆ ದ್ವೇಷಕ್ಕೆ ನಿಮ್ಮನ್ನು ಕೊಲೆ ಮಾಡಕ್ ಬರ್ತಿದ್ದಾರೆ. ತಪ್ಪಿಸ್ಕೊಳ್ಳಿದ್ರಿ. ಅವನ್ನ ಬಿಡಬಾರ್ದು, ಅವನ್ನ ಕೊಲೆ ಮಾಡಬೇಕು. ಅಂದು ತಪ್ಪಿಸಿಕೊಂಡು ಓಡಿ ಹೋದ ವಿಜಯರಾಜೇಂದ್ರ ಬಹದ್ದೂರ್ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಕೆಲವರು ಅಭಿಪ್ರಾಯಪಟ್ಟರೆ ಇನ್ನೂ ಕೆಲವರು ಕೊಲೆಯಾಗಿರಬಹುದೆಂದು ಭಾವಿಸಿದ್ದಾರೆ. ಆತ ಜೀವಂತವಾಗಿಯೇ ಇರಬಹುದೆಂದು ಮತ್ತೆ ಕೆಲವರು ನಂಬಿದ್ದಾರೆ. ಇದರಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು ಎಂಬುದು ಇಲ್ಲಿಯವರೆಗೂ ತಿಳಿದು ಬಂದಿಲ್ಲ. ನಾಗವಲ್ಲಿ ಅಂದ್ರೆ ಇದಕ್ಕೆ ಮೊದಲು ಆ ಪುಸ್ತಕ ಓದಿದ್ದು ಅವಳ? ನನಗೂ ಕನ್ನಡ ಬರುತ್ತೆ ಬುದ್ಧಿ. ನಾಗವಲ್ಲಿ ಕುಟುಂಬದವ್ರ ಸತ್ತು 100 ವರ್ಷಗಳ ಮೇಲೆ ಆಗಿರುತ್ತೆ. ಈ 3-4 ವರ್ಷದಲ್ಲಿ ಅವ್ರ ಬಗ್ಗೆ ವಿಚಾರಿಸಿದವರಲ್ಲಿ ನೀವು 2ನೇವರು. ನನಗಿಂತ ಮುಂಚೆ ವಿಚಾರಿಸೋಕೆ ಯಾರು ಬಂದಿದ್ರು? ಒಂದು ಹುಡುಗಿನ ಕೇಳ್ಕೊಂಬರುವಾಗ ಚೆನ್ನಾಗೇ ಬಂದು, ಆಮೇಲೆ ಮನೆ ಒಳಗೆ ಹೋಗಿ ವಾಪಸ್ ಬರುವಾಗ ನಾಗವಲ್ಲಿ ಫೋಟೋ ಸಮೇತ ಹುಚ್ಚಿಯಾಗಿ ಓಡೋದ್ಲು. ಇನ್ನೊಂದು ವಿಷಯ ಸ್ವಾಮಿ, ಆ ಮನೇಲಿ ತುಂಬಾ ದಿವಸದಿಂದ ಗೆಜ್ಜೆ ಶಬ್ದ ಕೇಳಿ ಬರ್ತಿತ್ತು ಅಂತ ಊರ್ ಜನ ಎಲ್ಲ ಹೇಳ್ತಾ ಇದ್ರು. ಆ ಹುಡುಗಿ ಬಂದೋದ್ಮೇಲೆ ಗೆಜ್ಜೆ ಶಬ್ದ ಬರೋದೇ ನಿಂತೋಯ್ತಂತೆ. ನೋಡಿ, ಅದೇ ಆ ನಾಗವಲ್ಲಿ ಇದ್ದಿದ್ದ ಮನೆ. ಆವತ್ತು ನನ್ನ ಜ್ಞಾನ ದೃಷ್ಟಿಯಲ್ಲಿ ನಾಗವಲ್ಲಿ ಯಾವುದೋ ಸರ್ಪದ ರೂಪದಲ್ಲಿ ಹೊರಗಡೆ ಹೋಗಿದ್ದಾಳೆ ಅಂತ ಅನ್ನಿಸ್ತು. ಆ ಮನೆ ಔಟ್ ಹೌಸ್ನಲ್ಲಿ ನೋಡಿದ ನಾಗವಲ್ಲಿ ಫೋಟೋ ಇಲ್ಲಿಂದ ತಂದಿದ್ದು. ಆ ಡ್ಯಾನ್ಸರ್ ಸತ್ತಿರೋದು ಲಾರಿ ಆಕ್ಸಿಡೆಂಟ್ನಲ್ಲೇ ನಿಜ. ಆದರೆ ಅವ್ರ ಮೇಲೆ ಲಾರಿ ಹರಿಯೋದಕ್ಕೆ ಮುಂಚೆನೆ ಅದು 2 ಅಂಗಡಿಗಳನ್ನ ಹೊಡ್ಕೊಂಡು ಬಂದಿತ್ತು. ಆ ಕೇಸ್ನ ಕ್ಲೋಸ್ ಮಾಡೇ 2 ವರ್ಷಗಳ ಮೇಲಾಯ್ತು. ಆ ಹಾವಡಿಗನ್ಗೆ ಮೊದಲೇ ಹಾರ್ಟ್ ಪ್ರಾಬ್ಲಮ್ ಇತ್ತು. ಅವನು ಯಾವುದೇ ಕಾರಣಕ್ಕೂ ಪುಂಗಿ ಊದಲೇಬಾರ್ದು ಅಂತ ನಾವು ಮೊದಲೇ ವಾರ್ನ್ ಮಾಡಿದ್ವಿ. ಆದರೆ ಅವನು ದುಡ್ಡುಗಾಸೆ ಪಟ್ಟು ಪುಂಗಿ ಊದಿದ್ರಿಂದಾನೇ ರಕ್ತಕಾರ ಸತ್ತಿದ್ದಾನೆ. ವಿ ಹ್ಯಾವ್ ಮೆಡಿಕಲಿ ಪ್ರೂವ್ಡ್ ದಟ್ ಹಿ ಡೈಡ್ ಆಫ್ ಅ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಇಂಥ ಜಾತಕ ಕೋಟಿಗೊಬ್ಬರಿಗೆ ಮಾತ್ರನೇ ಕೂಡಿ ಬರೋದು. ಈ ಜಾತಕಸ್ಥನಿಗೆ ಆಯುಷ್ಯ ಉಚ್ಚ ಸ್ಥಾನದಲ್ಲಿದೆ. ಅಂದ್ರೆ ಉಸಿರಾಡೋ ಗಾಳಿಯನ್ನೇ ಇವರು ತಮ್ಮ ಆಹಾರವನ್ನಾಗಿ ಸೇವಿಸ್ತಾ ಜೀವಿಸ್ತಿರ್ತಾರೆ. ನಿರಂತರ ಧ್ಯಾನ ಪ್ರಾಣಾಯಾಮದಿಂದ ಈ ಶಕ್ತಿಯನ್ನ ಪಡೆದಿರ್ತಾರೆ. ಈ ಜಾತಕಸ್ಥರು ಖಂಡಿತ ಇನ್ನೂ ಜೀವಂತವಾಗೇ ಇರ್ತಾರೆ. ಈ ಜಾತಕದ ಪ್ರಕಾರ ಇವರ ವಯಸ್ಸು 120 ವರ್ಷಕ್ಕಿಂತ ಹೆಚ್ಚಾಗೇ ಇರುತ್ತೆ. ಇವರಿಗೆ ಮರಣ ಅಂತ ಏನಾದರೂ ಸಂಭವಿಸಿದರೆ ಅದು ಪ್ರಕೃತಿ ವಿಕೋಪದಲ್ಲಿ ಆಗಬಹುದು ಅಷ್ಟೇ. ವರ್ಲ್ಡ್ ರೆಕಾರ್ಡ್ ಪ್ರಕಾರ ಜಗತ್ನಲ್ಲಿ ಹೆಚ್ಚಾಗಿ ಬದುಕಿರೋರ ಆಯುಸ್ಸು 116 ವರ್ಷ ದಾಟಿಲ್ಲ ಅಂತಾರಲ್ಲ, ಇದು ಹೇಗೆ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಯೋಗಿಯ ಆತ್ಮಚರಿತ್ರೆ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಓದ್ ನೋಡಿ. 125 ವರ್ಷ ದಾಟಿರೋ ಎಷ್ಟೋ ಸಿದ್ಧರು, ಸನ್ಯಾಸಿಗಳು, ಸಂತರು ಇನ್ನೂ ಹಿಮಾಲಯದಲ್ಲಿ ಜೀವಂತವಾಗಿದ್ದಾರೆ. ಯಾರ ಕಣ್ಣಿಗೆ ಕಾಣಿಸ್ಕೊಡೋದಕ್ಕೂ ಅವ್ರು ಇಷ್ಟಪಡೋದಿಲ್ಲ. ನನಗಿದ್ದ ಅನುಮಾನನ
ಪರಿಹಾರ ಮಾಡಿದ್ರೆ ಆಚಾರ್ಯರೇ. ಈ ಜಾತಕ ಯಾರ್ದು ಗೊತ್ತಾ? ಯಾರ್ದು? ವಿಜಯ ರಾಜೇಂದ್ರ ಬಹದ್ದೂರ್. ಅವನು ಇಲ್ಲೇ ಎಲ್ಲೋ ಇರಬೇಕು. ನೀವು ಅವನ್ನ ಕಂಡು ಹಿಡಿಬೇಕು. ಆಗ್ಲೇ ಈ ಮನೆಯಲ್ಲಿರೋ ಸಮಸ್ಯೆನ ಬಗೆಹರಿಸೋಕ್ ಸಾಧ್ಯ. ಪ್ರಯತ್ನ ಪಡ್ತೀನಿ ಆಚಾರ್ಯರೇ. ಇದೇನಿದು ಹೊಸದಾಗಿ? ನನ್ನ ಆಪ್ತ ರಕ್ಷಕ, ಮೈ ಸ್ಪಿರಿಚುವಲ್ ಮಾಸ್ಟರ್. ಆ ರಾಜ ಎಲ್ಲಿದ್ದಾನೆ ಅಂತ ನೀವು ಕಂಡುಹಿಡೀರಿ. ನಾಗವಲ್ಲಿ ಯಾರ ದೇಹದಲ್ಲಿದ್ದಾಳೆ ಅಂತ ನಾನು ಕಂಡುಹಿಡಿತೀನಿ. ಹಲೋ, ಇಲ್ಲೇನ್ರಿ ಮಾಡ್ತಾ ಇದ್ದೀರಾ? ಬ್ಯಾಕ್ ಗ್ರೌಂಡ್ ಅಲ್ಲಿರೋ ರಾಧಾಕೃಷ್ಣ ಸ್ನಾನ ಮಾಡ್ತಾರೆ, ನಾ ಬೆರಳಲ್ಲೇ ಪೇಂಟಿಂಗ್ ಮಾಡ್ತಾ ಇದ್ದೀನಿ. ನೀವ್ ಯಾರು? ಡಾಕ್ಟರ್ಗೆ ಕೈಯಾಳ? ಕೈಗೂ ಆಳಲ್ಲ, ಕಾಲ್ಗೂ ಆಳಲ್ಲ. ಐ ಆಮ್ ಹಿಸ್ ಕೊಲೀಗ್ ಡಾಕ್ಟರ್ ಶ್ರೀನಾಥ್. ಡಾಕ್ಟ್ರಾ? ಹೌದು, ನಮ್ ಸೀನಿಯರು ಸೈಕಿಯಾಟ್ರಿಸ್ಟ್, ನಾನು ಅವ್ರ ಜೂನಿಯರ್ ಲೌಕಿಯಾಟ್ರಿಸ್ಟ್. ಅಂತ ಡಾಕ್ಟರ್ ಇರ್ತಾರಾ? ಬೇಜಾನ್ ಜನ ಇದಾರೆ, ಅದ್ರಲ್ಲಿ ತುಂಬಾ ಜನ ಮಾಜಿಗಳು, ನಾನೊಬ್ನೇ ಹಾಲಿ. ನೀವ್ ಯಾವ್ದಕ್ ಟ್ರೀಟ್ಮೆಂಟ್ ಕೊಡ್ತೀರಾ? ಯಾವ್ದಕ್ಕೂ ಅಲ್ಲ, ಡೈರೆಕ್ಟ್ ಆಗಿ ಲವ್ಗೆ. ಲವ್ಗೂ ಟ್ರೀಟ್ಮೆಂಟಾ? ಲವ್ ಮಾಡೋರ್ಗೆ ಹಸು ಆಗಲ್ಲ, ನಿದ್ದೆನೂ ಬರಲ್ಲ. 10 ಸಲ ಸ್ನಾನ ಮಾತ್ರ ಮಾಡ್ತಾರೆ. ಯಾಕೆ? ಬಾಡಿ ಕೂಲ್ ಆಗಕ್ಕೆ. ಓ, ಹಾಗಾದ್ರೆ ನಿಮ್ಮನ್ನ ತುಂಬಾ ಜನ ಹುಡುಗಿರು ಲವ್ ಮಾಡ್ತಿರ್ಬೋದಲ್ಲ? ಏಜಿಗೆ ಬಂದಿರೋರಿಂದ ಏಜ್ ಬಾರ್ ಆಗಿರೋರೆಲ್ಲ ನನ್ನ ಹಿಂದೆ ಬಿದ್ದಿದ್ರು, ನಾನೇ ಅವ್ರ ಮುಂದೆ ಬೀಳ್ಲಿಲ್ಲ. ನೀವ್ ಅನ್ಕೊಂಡಂಗಲ್ಲ, ಆಸ್ ಎ ಡಾಕ್ಟರ್ ಯು ಆರ್ ರಿಯಲಿ ಗ್ರೇಟ್. ಐ ನೋ. ಈ ಮನೆಗೆ ನಮ್ ಸೀನಿಯರ್ ಬಂದಾಗ ಈ ಮನೆಯವರೆಲ್ಲ ಆಕರ್ಷಿತರಾದ್ರು. ಅದಕ್ಕೆ ಕಾರಣ ಇಲ್ಲಿ ಅಷ್ಟೇ. ಯಾಕೆ ನಿಮ್ ಮನೆಯವರೆಲ್ಲ ಕಬಡ್ಡಿ ಆಡ್ಬೇಕಾದ್ರೆ ಕಂಟಿನ್ಯೂಸ್ ಪವರ್ ಸಪ್ಲೈ ಮಾಡಿದ್ ಯಾರು? ಅದೇ ಬೆಸ್ಕಾಂನವರು. ಅಲ್ಲ, ಅದಕ್ಕೂ ನಾನೇ. ನಿಮ್ಗೆ ಅಷ್ಟೊಂದು ಪವರ್ ಇದೆಯಾ? ಟೆಸ್ಟ್ ಮಾಡ್ತೀರಾ? ನೀವ್ ಈ ತರ ನಾಚ್ಕೊಳ್ಳೋ ತರ ರಿಯಾಕ್ಷನ್ ಕೊಡ್ತಿರೋದ್ ನೋಡಿದ್ರೆ ನೀವು ಲವ್ ಅಲ್ಲಿ ಬಿದ್ದಿರಂಗಿದ್ದೀರಾ. ಟ್ರೀಟ್ಮೆಂಟ್ ಶುರು ಮಾಡ್ಲಾ? ಲವ್ಗೆ ಟ್ರೀಟ್ಮೆಂಟ್ ಕೊಡೋ ಈ ಡಾಕ್ಟರ್ನೇ ನಾನು ಲವ್ ಮಾಡ್ಬೇಕು ಅಂತಿದ್ದೀನಿ. ಕಚ್ಕೋ ಅಂತ. ಇಷ್ಟು ದೊಡ್ಡ ಬಂಗ್ಲೆ, 15 ರೂಮ್, 5-6 ಕಾರು. ಇನ್ಮೇಲೆ ಶುರು ಆಗುತ್ತೆ ಕಾರು ಬಾರು. ಅಮ್ಮ, ಟೆಲಿಪತಿಲಿ ಮೆಸೇಜ್ ಕಳಿಸ್ತಾ ಇದ್ದೀನಿ, ನೀನಲ್ಲಿ ಹುಡುಗಿನ ನೋಡ್ಬೇಡ. ನಾನೇ ಇಲ್ಲೊಂದು ಚಿಕ್ಕ ಹುಡುಗಿ ನೋಡಿದ್ದೀನಿ.